ನಮಸ್ಕಾರ ಕರ್ನಾಟಕ. ಇವತ್ತು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಓದ್ ವಿಡಿಯೋ ಯಾರ್ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಾಗಿರುತ್ತೆ. ಎಲ್ಲ ವಿಡಿಯೋನು ಸೀಕ್ವೆನ್ಸಾಗಿ ನೋಡ್ಕೊಬನ್ನಿ. ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿ ಇಟ್ಟಿರ್ತೀನಿ, ಪ್ಲೇಲಿಸ್ಟಲ್ಲಿ ಹಾಕಿರ್ತೀನಿ. ಇದು QAB ಅಥವಾ QAB ಅಂದರೆ BBA ದವ್ರಿಗೆ, BQ ಅಂದರೆ BCom ಅವ್ರಿಗೆ. ಎರಡೂ ಸೇಮ್ ಸಿಲೆಬಸ್ಸೇ. ಒಂದು ಚಾಪ್ಟರ್ ಮಾತ್ರ BCom ಅವ್ರಿಗಿಲ್ಲ, ಒಂದು ಚಾಪ್ಟರ್ BBA ಅವ್ರಿಗಿದೆ. ಬೆಂಗಳೂರು ಯೂನಿವರ್ಸಿಟಿ SCP ಸಿಲೆಬಸ್. ಇವತ್ತು QAB ಅಥವಾ BQA ಚಾಪ್ಟರ್ ಫಸ್ಟ್ ಚಾಪ್ಟರ್ನ ಪಾರ್ಟ್ 1 ಪರ್ಸೆಂಟೇಜ್ ಮಾಡಿದ್ವಿ, ಪಾರ್ಟ್ 2 ಪ್ರಪೋರ್ಷನ್ 2 ಮಾರ್ಕರ್ಸ್ ಮಾಡೋದು ಹೇಗೆ. ಇದು ನೋಡಿದ್ರಲ್ಲ, ಪಾರ್ಟ್ 1 ಮಾಡಿದ್ದೀನಿ ಪರ್ಸೆಂಟೇಜ್ ಬಗ್ಗೆ. ಇದು ಪಾರ್ಟ್ 2 ಪ್ರಪೋರ್ಷನಲ್ 2 ಮಾರ್ಕ್ಸ್ ಕ್ವಶನ್ ಮಾಡ್ತಾಯಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ ಹೆಸರು ಈಸಿ ಲರ್ನಿಂಗ್ ಇನ್ ಕನ್ನಡ ಅಂತ. BBA ಮತ್ತು BComನ ಕೆಲವು ಸಬ್ಜೆಕ್ಟ್ಸ್ ವೀಡಿಯೋಗಳು ಮಾಡ್ತಾಯಿರ್ತೀನಿ ಫಸ್ಟ್ ಸೆಮ್ಮಿಂದ. ನಿಮಗೆಲ್ಲ ಯೂಸ್ ಆಗುತ್ತೆ, ಎಕ್ಸಾಮ್ಗೆ ಯೂಸ್ ಆಗುತ್ತೆ. ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಟ್ಟು ಯೂಸ್ ಮಾಡ್ತೀನಿ. ನಿಮ್ಗೆ ಎಕ್ಸಾಮ್ಗೆ ಪಾಸ್ ಆಗೋಕ್ಕೆ ಈಸಿ ಆಗುತ್ತೆ. ನಿಮ್ಗೆ ಬೇಗನೂ ಅರ್ಥ ಆಗುತ್ತೆ. ಬನ್ನಿ ಇವಾಗ ವಿಡಿಯೋ ಹತ್ರ ಹೋಗ್ಬಿಡೋಣ. ನಾವಿವಾಗ ಪ್ರಪೋರ್ಷನ್ ಮಾಡ್ತಾ ಇದ್ದೀವಿ. ಪ್ರಪೋರ್ಷನ್ಗೆ ಕ್ವಶನ್ ಇಲ್ಲಿದೆ ನೋಡಿ. ಇಫ್ 185 men working 8 hours a day can finish job in 16 days, how many men are needed to finish the job in 12 days if they work hours 10 hours per day ಅಂತ. ಅಂದರೆ 185 ಹುಡುಗರು 8 ಅವರ್ ಒಂದು ದಿವ್ಸಕ್ಕೆ ಕೆಲಸ ಮಾಡ್ತಾರೆ 16 ದಿವಸದಲ್ಲಿ. ಹೌ ಮೆನಿ ಮೆನ್ಸ್ ಆರ್ ಅಂದರೆ ಇನ್ನು ಬೇರೆ ಎಷ್ಟು ದಿವಸ, 12 ದಿವಸ ಬೇರೆ ಎಷ್ಟು ಜನ 12 ದಿವಸ 10 ಅವರ್ ಕೆಲಸ ಮಾಡಿದ್ರೆ ಎಷ್ಟು ಜನ ಹುಡುಗರು ಬೇಕಾಗ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ DHM ಅಂತ ಅಂದರೆ ಡಿ ಅಂದರೆ ಡೇಟ್ ಅಂತ, ಅವರ್ ಮೆನ್ಸ್ ಎಷ್ಟು ಜನ ಬೇಕಾಗಿದ್ದಾರೆ ಅಂತ. ನಮ್ಗೆ ಇಲ್ಲಿ ಫಸ್ಟ್ ಕ್ವಶನಲ್ಲಿ 16 ಡೇಸ್ ಅಂತ ಕೊಟ್ಟಿದ್ದಾರೆ. D = 16 ಅಂತ ಬರೀತೀನಿ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ 8 ಅವರ್ ಕೆಲಸ ಮಾಡ್ತಾರೆ, 8 ತಾಸು ಕೆಲಸ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ 8 ಅಂತ ಬರಿತೀನಿ. ಎಷ್ಟು ಜನ ಕೆಲಸ ಮಾಡ್ತಾರೆ ಅಂದರೆ men = 185. ಅದಕ್ಕೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಇಲ್ಲಿ ಬರ್ಕೋತೀನಿ. ಅದೇ ನೆಕ್ಸ್ಟ್ ಕ್ವಶನಲ್ಲಿ 12 ಡೇಸ್ ಅಂದರೆ 12 ದಿನ 10 ಅವರ್, 12 ದಿನ 10 ಅವರ್ ಕೆಲಸ ಮಾಡಿದ್ರೆ ಇಷ್ಟು ಹುಡುಗರು ಬೇಕಾಗ್ತಾರೆ ಅನ್ನೋದನ್ನ ನಾನು ಇವಾಗ ಇಲ್ಲಿ ಹೇಳ್ಕೊಡ್ತೀನಿ ಬನ್ನಿ. DHM ಅಂತ ಬರ್ಕೊಂಡಾದ್ಮೇಲೆ ಆಗುತ್ತೆ ಅಂತ ಸಿಂಪಲ್ ನೋಡಿ, ತುಂಬ ಈಸಿಯಾಗಿದೆ ಈ ಕ್ವಶನ್ ಇದು. 16 ಅಂತ DHM ಅಂತ ಬರ್ಕೊಳ್ಳಿ. ನಿಮ್ಗೆ ಕನ್ಫ್ಯೂಸ್ ಆದರೆ DHM ಅಂತ ಬರ್ಕೊಂಡು 16 × 8 × 185 ಮಾಡಿ ಕ್ಯಾಲ್ಸಿ ತೊಗೊಂಡು ನಿಮ್ಗೆ ನೋಡಿ ಕ್ಯಾಲ್ಸಿ ತೊಗೊಂಡು 16 × 8 × 185 ಮಾಡಿ. ನಿಮಗೆ 23,680 ಬರುತ್ತೆ. 23,680ನ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟು ಇಲ್ಲೇನಿದೆ 12 × 20 ಇದು ನಮಗೆ ಗೊತ್ತಿಲ್ಲ. ಇದು ಮೆನ್ಸ್ನ ನಾವಿವಾಗ ಕಂಡುಹಿಡಿಬೇಕು. 12 ಇವಾಗ ಇದನ್ನು ಸೇಮ್ ಹಾಗೆ ಇಂಟು ಮಾಡ್ಕೊಳ್ಳಿ. 12 × 10 ಮಾಡಿದ್ರೆ ನಮ್ಗೆ ಆನ್ಸರು 120 ಬರುತ್ತೆ. ಡಿವೈಡೆಡ್ ಬೈ 120 ಮಾಡಿದ್ರೆ ನಮಗೆ ಇವಾಗ ಟೋಟಲ್ ಇದು ಮತ್ತು ಇದು ಡಿವೈಡ್ ಮಾಡಬೇಕಾಗುತ್ತೆ. 23,680 120. ನಮ್ಗೆ ಆನ್ಸರ್ ಬಂದು 197 ಬರುತ್ತೆ. 197 ಮೆನ್ಸ್ ಬೇಕಾಗುತ್ತೆ. ಅಂದರೆ ಮೆನ್ಸ್ = 197 ಹುಡುಗರು ಬೇಕಾಗುತ್ತೆ. ಇಷ್ಟೊತ್ತು ಕೆಲಸ ಮಾಡೋಕ್ಕೆ 12 ದಿವಸ 10 ಅವರ್ ಕೆಲಸ ಮಾಡೋಕ್ಕೆ ನಮಗೆ 197 ಜನ ಬೇಕಾಗುತ್ತೆ. ಇದು ಒಂದು ಕ್ವಶನ್ ಆಯಿತಾ. ಬನ್ನಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನು ಸೇಮ್ ಇದೇ ಥರ ಈಸಿಯಾಗಿದೆ. ನಾನು ಸೇಮ್ DHM ಅಂತ ಹಂಗೆ ಬರ್ಕೊಬಿಡ್ತೀನಿ. ಇಲ್ಲಿ ಕ್ವಶನ್ ತೋರಿಸ್ತೀನಿ ನೋಡಿ ನಿಮಗೆ. 200 men working 8 hours in a day can finish 20 days. How many needed? They finish job 15 days if they work of 10 hours. ಅಂದರೆ ಸೇಮ್ ಓದ್ ಕ್ವಶನ್ ಏನಿತ್ತಲ್ಲ ಅದೇ ಥರ ಬರ್ಕೊತೀನಿ ಇವಾಗ.
ಸೊ ನಮಗೆ ಡೇ ಬಂದು 20, ಸೊ ಅವರ್ಸ್ 8 ಅವರ್ಸು, ಮೆನ್ಸ್ ಬಂದು 200 ಮೆನ್ಸು. ಸೊ ಓಕೆನಾ. ನೆಕ್ಸ್ಟ್ ಇಲ್ಲಿ 15, ನೆಕ್ಸ್ಟ್ 10, ನೆಕ್ಸ್ಟ್ ಮೆನ್ಸ್ ಎಷ್ಟು ಜನ ಬೇಕಾಗಿದ್ದಾರೆ ಅಂತ ಇವಾಗ ಮಾಡಬೇಕು. ಸೊ ಸೇಮ್ 20 ಇಂಟು 8 ಇಂಟು 200 ಮಾಡಿದ್ರೆ ನಮಗೆ 32,000 ಬರುತ್ತೆ. ಡಿವೈಡೆಡ್ ಬೈ 15 ಇಂಟು 10 ಮಾಡಿದ್ರೆ 150 ಬರುತ್ತೆ. ಸೊ ಇದಕ್ಕೆ 32,000 ಡಿವೈಡೆಡ್ ಬೈ 150 ಈಸ್ ಈಕ್ವಲ್ಸ್ ಟು 213 ಅಂದರೆ ಇಷ್ಟು ಜನ ಬೇಕಾಗುತ್ತೆ ಇದಕ್ಕೆ, ಇಷ್ಟು ದಿವಸ ಕೆಲಸ ಮಾಡೋಕ್ಕೆ ಅಂತ ಆಗುತ್ತೆ. ನೋಡಿದ್ರಲ್ಲ, ತುಂಬ ಈಸಿಯಾಗಿದೆ ಅಲ್ವಾ. ಆರಾಮಾಗಿ ಟ್ರಿಕ್ಸ್ ಆ್ಯಂಡ್ ಟಿಪ್ಸಲ್ಲಿ ಹೇಳ್ಕೊಟ್ನ. ಸೊ ನಿಮಗೆ ಎಕ್ಸಾಮ್ ಈಸಿ ಆಗೋದು ಅಂತ ಹೇಳ್ಕೊಡ್ತೀನಿ. ಸೊ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ತುಂಬ ಸ್ಟ್ರಗಲ್ ಪಡ್ತಾಯಿದ್ದಾರೆ, ತುಂಬ ಕಷ್ಟ ಅಂತ, ಅವ್ರಿಗೆ ಈ ವಿಡಿಯೋ ಸಜೆಸ್ಟ್ ಮಾಡಿ, ಶೇರ್ ಮಾಡಿ. ಸೊ ಈಸಿಯಾಗಿರುತ್ತೆ, ಏನು ಕಷ್ಟ ಏನಿಲ್ಲ. ಬೇಸಿಕ್ ಮ್ಯಾಥ್ಸ್ ಕೊಟ್ಟಿದ್ರೆ ಆರಾಮಾಗಿ ಮಾಡ್ಬೋದು QAB. ಸೊ ಯಾರು ಕಷ್ಟ ಅಂತ ಅನ್ಕೋತೀರೋ ಒಂದೊಂದೇ ಸ್ಟೆಪ್ ಮಾಡಿ, ಪಾರ್ಟ್ 1 ಪಾರ್ಟ್ 2 ಮಾಡಿ ನಾನು ಪ್ಲೇಲಿಸ್ಟಲ್ಲಿ ಚಾನಲ್ ಚೆಕ್ ಮಾಡ್ತಾಯಿರಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಸೊ ನಾನು ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡೋಣ ಅಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.